ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ನಿಮ್ಮ ಕುಟುಂಬದವರಿಗೂ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ. ಸೊ ಇವತ್ತಿನ ಲಾಗಲ್ಲಿ ನಾನು ಸಂಕ್ರಾಂತಿ ಹಬ್ಬದ ಶಾಪಿಂಗು, ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ವಿ, ಸಂಡೇ ಮಂಡೇ ಲಾಗು, ಮತ್ತು ನಾನಿಲ್ಲಿ ಹಬ್ಬದ ಲಾಗೋದು ಕೂಡ ಹಾಕ್ತಾಯಿದ್ದೀನಿ. ಸೊ ಊರಲ್ಲಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಿಮಗೆ ಗೊತ್ತಿದೆ ಊರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. 3 ದಿನದ ಲಾಗನ್ನು ನಾನಿಲ್ಲಿ ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ. ಶಾಪಿಂಗ್ ಲಾಗ್ ಮತ್ತು ಹಬ್ಬದ ಲಾಗು ಎರಡನ್ನೂ ಕೂಡ ಇಲ್ಲಿ ಸೇರಿಸಿ ಹಾಕ್ತಾಯಿದ್ದೀನಿ. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ. ಮತ್ತು 200 ಸಬ್ಸ್ಕ್ರೈಬರ್ ಆಗಿದ್ದೀರಾ ನನ್ನ ಚಾನಲಲ್ಲಿ. ನನ್ನ ಯೂಟ್ಯೂಬರ್ ಫ್ಯಾಮಿಲಿ 207 ದಾಟಿದೆ. ಇದೇ ಥರ ಸಪೋರ್ಟ್ ಮಾಡಿ ನನಗೆ, ನನ್ನ ಯೂಟ್ಯೂಬ್ ಚಾನಲ್ಗೆ, ನನ್ನ ಫ್ಯಾಮಿಲಿಗೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಸಂಕ್ರಾಂತಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಹಸ್ಬೆಂಡು ನಾನು ಪಾಪು ಹೊರಟ್ವಿ. ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಕೂಲಲ್ಲಿ ಒಂದು ಫಂಕ್ಷನ್ನ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಿ ಫಂಕ್ಷನನ್ನು ಮಾಡಿದರು. ಅವಳಿಗೆ ಟ್ರೆಡಿಷನ್ ವೇರ್ ಬೇಕು, ಅಂದರೆ ಲಂಗ ಬ್ಲೌಸ್ ಆ ಥರ ಬೇಕು ಅಂತ ಹೇಳಿದರು. ನನ್ನ ಹತ್ರ ಯಾವುದೇ ಥರದ ಟ್ರೆಡಿಷನ್ ವೇರ್ ಇರಲಿಲ್ಲ. ಫ್ರಾಕ್ ಇತ್ತು, ಮಿಡಿ ಇತ್ತು, ಬಟ್ ಲಂಗ ಬ್ಲೌಸ್ ಅನ್ನೋದು ಇರಲಿಲ್ಲ. ಅದನ್ನು ತಗೊಬರೋಣ ಅಂತ ಹೋದ್ವಿ. ತುಂಬ 4-5 ಅಂಗಡಿಗಳಲ್ಲಿ ಹುಡುಕಿದ್ವಿ, ಲಂಗ ಬ್ಲೌಸ್ ಅನ್ನೋದು ಸಿಗಲಿಲ್ಲ. ಮತ್ತು ಫೈನಲಿ ಬೇರೆ ಶಾಪ್ಗೆ ಬಂದ್ವಿ. ಆ ಶಾಪಲ್ಲಿ ಏನಂತಂದರೆ ಲಂಗ ಬ್ಲೌಸ್ ಸಿಕ್ತು, ಬಟ್ ಆದರೆ ತುಂಬ ಡಿಫ್ರೆಂಟ್ ವೆರೈಟಿ ಇರಲಿಲ್ಲ. ಸೊ ಇರೋದನ್ನೇ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಲಂಗ ಬ್ಲೌಸನ್ನು ತೊಗೊಂಡ್ವಿ. ಅದನ್ನು ಬಿಟ್ಟರೆ ನಾನು ಟೀ ಶರ್ಟ್ಸು, ಟಾಪ್ಸನ್ನು ತೊಗೊಳ್ಳೋಣ ಅಂತ ಹೋದೆ. ಟಾಪ್ಸ್ ಅಷ್ಟಾಗಿ ನನಗೆ ಅಲ್ಲಿ ಇಷ್ಟ ಆಗಿಲ್ಲ. ಮತ್ತು ಹಸ್ಬೆಂಡ್ ಸ್ವಲ್ಪ ಶಾಪಿಂಗಲ್ಲಿ ಸ್ವಲ್ಪ ತೊಗೊಂಡ್ರು. ಸೊ ನಾನಿಲ್ಲಿ ಟಾಪ್ಸು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನೋಡಿ. ಶಾಪಿಂಗಲ್ಲಿ ನೋಡಿ, ಈ ಶಾಪಲ್ಲಿ ಇರೋವಂಥ ಕಲೆಕ್ಷನ್ನು ಕೆಲವೊಂದು ಟಾಪ್ಸ್ನ ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ. ಡಿಫ್ರೆಂಟ್ ಟಾಪ್ಸು ಕಾಟನಲ್ಲಿದೆ. ಶಾಪಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು. ನಾನು ಕೆಲವೊಂದು ಮಾತ್ರ ಇಲ್ಲಿ ತೋರಿಸಿದ್ದೀನಿ. ಕೆಲವೊಂದು ಇದು ನೈಟ್ ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಕಲರ್ ಎಲ್ಲ ಇಷ್ಟ ಆಯಿತು. ಬಟ್ ಲಾಂಗ್ ಇದೆ, ಇದು ಟಾಪ್ ಥರ ತುಂಬ ಲಾಂಗ್ ಆಯಿತು ಅಂತಂದ್ಬಿಟ್ಟು ತೊಗೊಳ್ಲಿಲ್ಲ. ಬೇರೆ ಥರ ನೈಟ್ ಡ್ರೆಸ್ಸನ್ನು ನೋಡಿ ತೊಗೊಂಡೆ. ಸೊ ಈ ಥರ ಟೀ ಶರ್ಟ್ ಮತ್ತು ಇದು ನೈಟ್ ಡ್ರೆಸ್ಸನ್ನು ತೊಗೊಂಡೆ. ಟೀ ಶರ್ಟ್ಸು ಮತ್ತು ತುಂಬ ಟಾಪ್ಗಳು ಏನೇನೋ ತೊಗೊಳ್ಬೇಕು ಅಂತ ಹೋದೆ. ಬಟ್ ಆದರೆ ಅಲ್ಲಿ ಸೈಜ್ ಇದ್ದರೆ ಕಲರ್ಸ್ ಇಲ್ಲ, ಕಲರ್ಸ್ ಇದ್ದರೆ ಸೈಜ್ ಇಲ್ಲ. ನನಗೆ ಇಷ್ಟ ಆಗುವಂಥದ್ರಲ್ಲಿ ಸೈಜ್ ಸಿಗಲೇ ಇಲ್ಲ. ಸೊ ಅದರಿಂದ ನಾನು ಯಾವುದೇ ಥರ ಟಾಪ್ಸ್ ತೊಗೊಂಡಿಲ್ಲ. ಟೀ ಶರ್ಟ್ಸು ನೋಡಿದೆ, ಟೀ ಶರ್ಟ್ಸು ಅಷ್ಟು ಇಷ್ಟ ಆಗಿಲ್ಲ. ನನ್ನ ಸೈಜಲ್ಲಿ ನನಗೆ ಇಷ್ಟ ಆಗಿದ್ದು ಒಂದೇ ಒಂದಿತ್ತು. ಆ ಟೀ ಶರ್ಟ್ಸನ್ನು ತೊಗೊಂಡೆ, ಒಂದು ನೈಟ್ ಡ್ರೆಸ್ಸನ್ನು ತೊಗೊಂಡೆ. ಅದಾದಮೇಲೆ ಹಸ್ಬೆಂಡು ಅವ್ರಿಗೆ ಪ್ಯಾಂಟ್ಗಳನ್ನು ತೊಗೊಳ್ತಾಯಿದ್ರು. ಅದು ನಾನೇ ಸೆಲೆಕ್ಟ್ ಮಾಡಿದೆ. ಅವ್ರ ಪ್ಯಾಂಟ್ಸ್ ಕೂಡ ನಾನೇ ಸೆಲೆಕ್ಟ್ ಮಾಡು ಅಂತ ಹೇಳಿದ್ದು. ಸೊ ಲಂಗ ಬ್ಲೌಸು ನನಗೆ ಬೇರೆ ಥರ ಯಾವುದೂ ಇಷ್ಟನೇ ಆಗಲಿಲ್ಲ. ಸುಮಾರಷ್ಟು ನೋಡಿದೆ, ಅದರಲ್ಲಿ ಇದೊಂದು ಬೆಟರ್ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಯಾವುದು ನನಗೆ ಇಷ್ಟನೇ ಆಗಲಿಲ್ಲ ಅಲ್ಲಿ. ಆದರೆ ಇದನ್ನೇ ಚೂಸ್ ಮಾಡಿದ್ವಿ ಅಂತಂದ್ಬಿಟ್ಟು. ಯಾಕಂದರೆ ಅದು ಹಾಕಿ ಕಳಿಸ್ಲೇಬೇಕು, ಲಂಗ ಬ್ಲೌಸ್ ಇರಬೇಕು, ಟ್ರೆಡಿಷನ್ ಬೇರೆ ಇರಬೇಕು ಅಂತ ಹೇಳಿದರು. ಅದರಿಂದ ಇದನ್ನೇ ತೊಗೊಂಡ್ವಿ. ನೆಕ್ಸ್ಟ್ ಟೈಮ್ ಬೇರೆ ಅಂಗಡಿಲಿ ನೋಡೋಣ ಅಂತಂದ್ಬಿಟ್ಟು 4-5 ಅಂಗಡಿ ಸುತ್ತಿದ್ರು ನಮಗೆ ಯಾವುದೂ ಸಿಗಲಿಲ್ಲ. ಅಲ್ಲಿ ಇಲ್ಲ ಅಂತಂದರೆ ಇನ್ನೊಂದು ಕೆಲವೊಂದು ಇಷ್ಟನೇ ಆಗಲಿಲ್ಲ. ಈಗೆಲ್ಲ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಸಂಕ್ರಾಂತಿ ಫೆಸ್ಟಿವಲ್ಗೆ ಪ್ರತಿಯೊಂದು ಕೂಡ ಎಲ್ಲ ರೇಟ್ ಜಾಸ್ತಿ ಹೇಳ್ತಿದ್ದಾರೆ. ಯಾವುದು ಕೂಡ ಕಾಂಪ್ರಮೈಸೇ ಆಗೋಲ್ಲ. ಡಿಸ್ಕೌಂಟ್ ಮಾಡ್ಕೊಳ್ಳಿ ಅಂದರೂ ಕೇಳೋದಿಲ್ಲ, ಆಮೇಲೆ ಕಡಿಮೆ ಮಾಡ್ಕೊಳ್ಳಿ ಅಂದರೂ ಕೇಳೋದಿಲ್ಲ. ಫಿಕ್ಸ್ಡ್ ರೇಟೇ ಹೇಳ್ಬಿಡ್ತಾರೆ, ಸ್ವಲ್ಪನೂ ಕಡಿಮೆ ಮಾಡ್ಕೊಳ್ಳೋದಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಅಂತಂದ್ಬಿಟ್ಟು.
ಶಾಪಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ 2 ಗಂಟೆ ಆಗೋಯಿತು. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಅದರಿಂದ ಹಸ್ಬೆಂಡು ನಾನ್ ವೆಜ್ ಹೋಟೆಲ್ಗೆ ಕರ್ಕೊಂಡು ಹೋದರು. ಬೇಜಾರು. ಸೊ ಇಲ್ಲಿ ಯಾರ್ಯಾರೆಲ್ಲ ನಾನ್ ವೆಜ್ ತಿನ್ನೋಲ್ಲೋ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಬೇಜಾರು ಮಾಡ್ಕೊಬಿಡಿ. ದಯವಿಟ್ಟು ನಾನ್ ವೆಜ್ಜು ತಿಂತೀರಾ, ನನಗಿಷ್ಟ ಆಗಲ್ಲ ಅಂತಂದ್ಬಿಟ್ಟು ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಸಾರಿ, ಬೇಜಾರು ಮಾಡ್ಕೊಬೇಡಿ. ನಾನ್ ವೆಜ್ ಅಂದರೆ ನಾನು ಪೀಸು ಅದು ಇದೆಲ್ಲ ತಿನ್ನಲ್ಲ. ಜಸ್ಟ್ ಪ್ಲೇನ್ ಬಿರಿಯಾನಿ, ಪರೋಟ ತಿಂತೀನಿ ಅಷ್ಟೇ. ಅದು ಕೂಡ ಸಾಂಬಾರಲ್ಲಿ ಯಾವುದೇ ಥರದ ಪೀಸು ಏನೂ ತಿನ್ನಲ್ಲ. ಸರ್ಜರಿ ಆಗಿರೋದ್ರಿಂದ ಚೆನ್ನಾಗಿ ಕಾಲು ಸೂಪು ಅದು ಇದು ತೊಗೊಳ್ಲೇಬೇಕು. ತುಂಬ ಬ್ಯಾಕ್ ಪೇನ್ ಬರ್ತಿದೆ, ನೀವು ಇದೇ ಥರ ಈ ಫುಡ್ ತಿನ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿದ್ರು. ಸೊ ನಾನ್ ವೆಜ್ ತಿಂದಿರೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನ್ ವೆಜ್ಜನ್ನು ಹಸ್ಬೆಂಡ್ ಮನೆ ಕಡೆಯವರು ಅವರೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ. ಬಟ್ ನಾನು ನಾನ್ ವೆಜ್ ಅಷ್ಟು ಇಷ್ಟಪಡೋಲ್ಲ. ನಾನು ಜಸ್ಟ್ ಪ್ಲೇನ್ ಪರೋಟ ತಿಂತೀನಿ. ಅದನ್ನು ಬಿಟ್ಟರೆ ಪ್ಲೇನ್ ಬಿರಿಯಾನಿ ಪೀಸ್ ಕೂಡ ತಿನ್ನೋದಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನ್ ವೆಜ್ ತಿಂದೇ ಇರೋರು ನನಗಿಷ್ಟ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡಬೇಡಿ. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ನಾನಿಲ್ಲಿ ಊರಲ್ಲಿರೋದ್ರಿಂದ ಊರಿಂದನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮ ಹೊಲದ ಹತ್ರ ಬಂದಿದ್ದೀನಿ, ಅದರಿಂದ ಹಕ್ಕಿಗಳ ಸೌಂಡು ಎಲ್ಲ ಕೇಳಿಸ್ತಿದೆ. ಸೊ ಪ್ಲೀಸ್ ಡೋಂಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅನ್ನೋದು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಟೀ ಶರ್ಟ್ ಒಂದನ್ನ ತೊಗೊಂಡೆ. ನೋಡಿ, ಈ ಥರ ಬ್ಲ್ಯಾಕ್ ಕಲರಲ್ಲಿ. ನನಗೆ ಫ್ರೀಯಾಗಿರಬೇಕು, ಟೀ ಶರ್ಟ್ಸ್ ಆಗಿರಲಿ ಏನೇ ಆಗಿರಲಿ. ಅದರಿಂದ ನನ್ನ ಸೈಜಲ್ಲಿ ನನಗೆ ಇಷ್ಟ ಆಗಿದ್ದು ಇದು ಒಂದೇ ಇತ್ತು ಕ್ಲಾತಲ್ಲಿ. ಆಮೇಲೆ ಬೇರೆ ಥರ ಕ್ಲಾತ್ ಎಲ್ಲ ನನಗೆ ಇಷ್ಟ ಆಗಿಲ್ಲ. ಅದರಿಂದ ಇದು ಒಂದೇ ತೊಗೊಂಡೆ. ತುಂಬ ತೊಗೊಳ್ಬೇಕು ಅಂತ ಹೋದರೆ ಅದೇ ಅಷ್ಟು ತೊಗೊಳಕ್ಕಾಗಲಿಲ್ಲ. ಅಲ್ಲಷ್ಟು ನನಗೆ ಇಷ್ಟ ಆಗಿಲ್ಲ ಕಲೆಕ್ಷನು. ಇದು ಬಂದುಬಿಟ್ಟು ನನ್ನ ಮಗಳಿಗೆ ಲಂಗ ಬ್ಲೌಸನ್ನು ತೊಗೊಂಡೆ. ನೋಡಿ, ಈ ಥರ ಇದೆ ಲಂಗ ಬ್ಲೌಸು. ಮೇಲ್ಗಡೆ ಸ್ಕೈ ಬ್ಲೂ ಆ್ಯಂಡ್ ಲೈಟ್ ಪಿಂಕ್ ಸ್ಕರ್ಟ್ ಬಂದುಬಿಟ್ಟು ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ನನಗೆ. ನೋಡಿ, ಈ ಥರ ಇದೆ ಇಮೇಜ್, ಈ ಥರ ಇದೆ ಡ್ರೆಸ್ ಫೋಟೋ ಇದೇ ಥರ ಇರುತ್ತೆ. ಅವಳು ಚಿಕ್ಕ ಮಕ್ಳ ಬಟ್ಟೆನೇ ಇದು 1800 ರೂಪಾಯಿ. ಸ್ವಲ್ಪ ಕೂಡ ಕಡಿಮೆ ಮಾಡ್ಕೊಂಡಿಲ್ಲ. ಇದು ತುಂಬ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀನಿ. ಬಟ್ ಇಷ್ಟೇನೇನೋ ಗೊತ್ತಿಲ್ಲ, ಚಿಕ್ಕ ಮಕ್ಳಿಗೆ ಜಾಸ್ತಿನೇ ತೊಗೊಂಡ್ರು ಅಷ್ಟಿದೆ. ಆದರೆ 1800ರಿಂದ ಒಂದು ಸ್ವಲ್ಪನೂ ಕಡಿಮೆ ಮಾಡಿಲ್ಲ ಅವರು ಇದನ್ನು. ಆಮೇಲೆ ನೈಟ್ ಡ್ರೆಸ್ಸನ್ನು ತೊಗೊಂಡೆ, ನೈಟ್ ವೇರ್ ಡ್ರೆಸ್ಸನ್ನು. ನಾನೊಂದು ಆಲ್ರೆಡಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಇದು ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಮತ್ತು ಪ್ರೈಸ್ ಕೂಡ ವರ್ತ್ ಅಂತ ಅನ್ನಿಸ್ತು, ತೊಗೊಂಡೆ. ಈ ಥರ ಇರುತ್ತೆ ಅದು. ನೋಡಿ, ಈ ಥರ ಇರುತ್ತೆ ನಾನು ತೊಗೊಂಡಿರೋದು ನೈಟ್ ಡ್ರೆಸ್. ನನಗೆ ಇಷ್ಟ ಆಯಿತು, ತೊಗೊಂಡೆ. ಬೇರೆ ಇನ್ನೂ ಒಂದೆರಡು ಜೊತೆ ತೊಗೊಳ್ಳೋಣ ಅಂತ ಹೋದೆ. ಬಟ್ ಕಲ್ಲರು ಸೈಜು ಹೆಂಗಿದೆ ಅಂತಂದರೆ, ಟಾಪ್ ಬಂದ್ಬಿಟ್ಟು ಫುಲ್ ಉದ್ದ ಇದೆ, ಒಂಥರ ಟಾಪ್ ಥರ ಇದೆ. ನಾವು ಹಾಕ್ಕೊತೀವಲ್ಲ ಡ್ರೆಸ್ ಟಾಪ್, ಆ ಥರ ಇದೆ, ಉದ್ದಕ್ಕಿದೆ. ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ನನ್ನ ಸೈಜಿಗೆ ಸೂಟ್ ಆಗುವಂಥ ತೊಗೊಂಡೆ. ಬೇರೆದು ಯಾವುದೂ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ಇದನ್ನ ಒಂದು ತೊಗೊಂಡೆ, ಸಾಕು ಅಂದ್ಬಿಟ್ಟು. ನಾನು ಇನ್ನೂ 2 ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಅದೇ ಸಾಕು ಅಂದ್ಬಿಟ್ಟು ಇದೊಂದು ಮಾತ್ರ ತೊಗೊಂಡೆ ಅಷ್ಟೇ. ಕಲರ್ ಕೂಡ ಕೆಲವೊಂದು ಸಲ ನಮಗೆ ಡಿಸಪಾಯಿಂಟ್ ಆಗಿಬಿಡ್ತೀವಿ ಆನ್ಲೈನಿಂದ ತೊಗೊಂಡಿರೋದು. ಆನ್ಲೈನ್ ತೊಗೊಳೋದಕ್ಕಿಂತನೂ ಆಫ್ಲೈನಲ್ಲಿ ನಾವು ನೋಡಿ ಕೈಯಲ್ಲಿ ಮುಟ್ಟಿ ಕ್ಲಾತ್ ಹೇಗಿದೆ ಅಂತಂದ್ಬಿಟ್ಟು ನೋಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆನ್ಲೈನಲ್ಲಿ ಇಮೇಜಲ್ಲೇ ಒಂಥರ ಇರುತ್ತೆ, ಫೋಟೋದಲ್ಲೇ ಒಂಥರ ತೋರಿಸಿರ್ತಾರೆ. ಬಟ್ ಮನೆಗೆ ಬಂದಮೇಲೆ ನಾವು ಅದು ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ಇನ್ನೊಂದು ಥರ ಇರುತ್ತೆ. ಆವಾಗ ಡಿಸಪಾಯಿಂಟ್ ಆಗಿಬಿಡ್ತೀವಿ. ಏನೇ ಆಗಲಿ ನಾವು ಈ ಥರ ಡ್ರೆಸ್ ಮೆಟೀರಿಯಲ್ ನೋಡಬೇಕಾದ್ರೆ ಆಫ್ಲೈನಲ್ಲಿ ಅಂದರೆ ಅಂಗಡಿಗೆ ಹೋಗಿ ನೋಡಿ ತೊಗೊಂಡ್ರೇ ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ. ಕೆಲವೊಂದು ಸಲ ಆನ್ಲೈನಲ್ಲಿ ತೊಗೊಳ್ಳೋ ಕೂಡ ಚೆನ್ನಾಗಿರ್ತವೆ, ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳಲ್ಲ. ಚೆನ್ನಾಗಿರೋವು ಇದ್ದಾವೆ, ನಾನು ತೊಗೊಂಡಿರೋವು. ಚೆನ್ನಾಗಿ ಇಲ್ಲದೇ ಇರೋವು, ಡಿಸಪಾಯಿಂಟ್ ಆಗಿರೋದು ಕೂಡ ಇದೆ ಎಷ್ಟೊಂದು ಸಲ ಆನ್ಲೈನಲ್ಲಿ ತೊಗೊಂಡು. ಆಮೇಲೆ ಹಸ್ಬೆಂಡು ಒಂದೆರಡು ಪ್ಯಾಂಟನ್ನು ತೊಗೊಂಡ್ರು. ಪ್ಯಾಂಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು ನನಗೆ. ಇದನ್ನು ಕೂಡ ನನಗೆ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ರು. ನಾನೇನು ತೊಗೋಬೇಕಾದ್ರೂ ನಿನ್ಗೆ ಇಷ್ಟ ಆಗಿದ್ದು ತೊಗೋ ಅಂತ ಹೇಳ್ತಾರೆ. ಮತ್ತು ನಮ್ಮ ಹಸ್ಬೆಂಡಿಗೆ ತೊಗೋಬೇಕಾದ್ರೂ ನನಗೆ ಸೆಲೆಕ್ಟ್ ಮಾಡು, ನಿನ್ಗೆ ಇಷ್ಟ ಬಂದಿದ್ದು ಅಂತ ಹೇಳ್ತಾರೆ. ಅವರು ಅಷ್ಟೇ, ಯಾವತ್ತು ಇಷ್ಟಪಟ್ಟು ತೊಗೊಳ್ಳೋದೇ ಇಲ್ಲ. ನಾನು ಇಷ್ಟಪಟ್ಟಿದ್ದೆ ಅವ್ರು ತೊಗೊಳ್ತಾರೆ. ನನಗೆ ತೊಗೋಬೇಕಾದ್ರೂ ನಾನು ಇಷ್ಟಪಟ್ಟಿದ್ದೆ ನನಗೆ ಕೊಡಿಸ್ತಾರೆ. ಒಳ್ಳೆ ಅಭ್ಯಾಸನೇ ಅಲ್ವಾ ಇದೆಲ್ಲ. ಇದೇ ಥರ ಇರಬೇಕು ಅಂತ ನಾವು ಅಂದ್ಕೊಳ್ತೀವಿ. ಚೆನ್ನಾಗಿದೆ. ಪ್ರೈಸ್ ಓಕೆ, ಮತ್ತು ಕಲರ್ ಎಲ್ಲ ಓಕೆ. ಅದನ್ನು ಬಿಟ್ಟರೆ ನಾನು ಕೆಲವೊಂದು ಸೀರೆಗಳನ್ನ ಸ್ಟಿಚ್ ಕೊಡಬೇಕಾಗಿತ್ತು. ಅಂದರೆ ನಾನು ವರಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು,
ಅದನ್ನು ಸ್ಟಿಚ್ ಮಾಡ್ಸೋಕ್ಕೆ ಆಗಿರಲಿಲ್ಲ. ಬಿಕಾಸ್ ಸರ್ಜರಿ ಅದು ಇದು ಅಂದ್ಕೊಂಡು ಅದು ಇದು ಓಡಾಡೋದೇ ಆಯಿತು. ಇದೊಂದು ಸ್ಯಾರಿ ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ, ಕಲರ್ ಎಲ್ಲ ಚೆನ್ನಾಗಿದೆ. ಇದು ಸ್ಟಿಚ್ ಮಾಡಿಸೋಣ ಅಂತ ಹೋದೆ, ಟೈಲರ್ ಇರಲಿಲ್ಲ ಆ್ಯಕ್ಚುಲಿ. ಅದರಿಂದ ನಾನು ಬೇರೆ ಸೀರೆನ ವರಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು ಸೀರೆನ ಈಗ ಸ್ಟಿಚ್ ಮಾಡಿಸೋಣ ಅಂದ್ಬಿಟ್ಟು, ಅಂದರೆ ವರ್ಕ್ ಮಾಡಿಸ್ಬಿಟ್ಟು ಹ್ಯಾಂಡ್ ವರ್ಕ್ ಮಾಡಿಸ್ಬಿಟ್ಟು ಸ್ಟಿಚ್ ಮಾಡಿಸೋಣ ಅಂತ ತೊಗೊಂಡು ಹೋಗಿದ್ದೆ. ಅದನ್ನ ಕೊಟ್ಬಿಟ್ಟು ಬಂದೆ, ಮತ್ತು ಈ ಸ್ಯಾರಿ ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು ಸ್ಯಾರಿ. ಥರ ಕಲರ್ ಕಾಂಬಿನೇಷನು ಎಲ್ಲ ಚೆನ್ನಾಗಿದೆ. ನೋಡಿ, ಈ ಸ್ಯಾರಿನೇ ನಾನು ತೊಗೊಂಡಿರೋದು ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು. ಸ್ಟಿಚ್ ಮಾಡ್ಸೋಕ್ಕೆ ಆಗಲಿಲ್ಲ. ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ. ಈಗ ವಿಡಿಯೋದಲ್ಲಿ ಈ ಥರ ಕಾಣ್ತಿದೆ, ರಿಯಲಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಡಬಲ್ ಕಲರಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ಇದನ್ನು ಸ್ವಲ್ಪ ಗ್ರ್ಯಾಂಡಾಗಿ ವರ್ಕ್ ಮಾಡಿಸ್ಕೊಂಡು ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು, ಯಾವುದಾದ್ರೂ ಫಂಕ್ಷನ್ಸ್ ಯಾವುದಾದ್ರೂ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು. ನನಗಂತೂ ಎಷ್ಟು ಸೀರೆ ಇದ್ರೂ ನನಗೆ ಬೇಜಾರಾಗಲ್ಲ. ನಾನು ಎಲ್ಲಾದರೂ ಶಾಪ್ಗೆ ಹೋಗೋಣ ಅಂತ ಅಂದ್ಕೊಂಡಾಗ ನಾನು ಸ್ಯಾರಿ ತೊಗೊಳ್ಲೇಬಾರ್ದು ಅಂತ ಹೋಗ್ತೀನಿ. ಆದರೆ ಯಾವುದೋ ನೋಡಿ ಸ್ಯಾರಿ ಇಷ್ಟ ಆಗಿಬಿಡುತ್ತೆ. ನನಗಿದು ಇಷ್ಟ ಆಯಿತು ಅಂದರೆ ಮತ್ತೆ ತೊಗೋ ಅಂತಾರೆ ಹಸ್ಬೆಂಡು. ಬೇಡ ಅಂತ ಇರ್ತೀನಿ. ಇಲ್ಲ, ನಿನಗೆ ಇಷ್ಟ ಆಗಿದೆ ತಾನೇ ತೊಗೋ, ಮತ್ತು ಇನ್ಯಾಕೆ ಬೇಡ ಅಂತೀಯ ಅಂತ ಹೇಳ್ತಾರೆ, ತೊಗೊಂಡ್ಬಿಡ್ತೀನಿ. ಎಷ್ಟೇ ಸ್ಯಾರೀಸ್ ಇದ್ದರೂ ಮಾತ್ರ ನನಗಂತೂ ಸ್ಯಾರೀಸ್ ಮೇಲೆ ಕ್ರೇಜ್ ಕಡಿಮೆನೇ ಆಗೋಲ್ಲ. ಯಾವುದಾದ್ರೂ ಒಂದು ನೋಡಿಬಿಟ್ರೆ ಇಷ್ಟ ಆಗಿಬಿಟ್ರೆ ಅದನ್ನು ತೊಗೊಂಡ್ಬಿಡ್ತಾ ಇರ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ವಿಡಿಯೋಗಿಂತ ರಿಯಲಾಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ. ಇದು ನಮಗೆಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಇದು ಸೆರಗು, ಇದೇನಲ್ಲ ಫುಲ್ ಸ್ಯಾರಿ, ಇದು ಸೆರಗು ನೋಡಿ. ಇದು ಸೆರಗು, ಇದು ಸ್ಯಾರಿ. ನಾನು ಬ್ಲೌಸ್ ಕೂಡ ನಿಮಗೆ ಸ್ಟಿಚ್ ಯಾವ ಥರ ಗ್ರ್ಯಾಂಡ್ ವರ್ಕ್ ಮಾಡಿಸ್ತಿದ್ದೀನಿ ಅಂತ ತೋರ್ಸೋಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದು ಡಿಸೈನ್ ಮಾಡಿಸಾದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು. ಮತ್ತು ಇದು ಕೆಳಗಡೆ ಜರಿ ಇದೆಯಲ್ಲ, ಅದು ಕೂಡ ಲಾಂಗ್ ಇದೆ. ನನಗೆ ಕೆಳಗಡೆ ಬಾರ್ಡ್ರ್ ದೊಡ್ಡದಾಗಿ ಬಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಿಂದ ಇದನ್ನೇ ತೊಗೊಂಡೆ ನಾನು. ಬಾರ್ಡ್ರ್ ದೊಡ್ಡದಾಗಿದ್ದರೆ ಸೀರೆ ಲುಕ್ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ, ಫೈನಲಿ ಈ ಥರ ಇದೆ. ವಿಡಿಯೋದಲ್ಲಿ ನೋಡೋಕ್ಕಾದರೆ ಇದೇನೋ ಗೊತ್ತಿಲ್ಲ, ರಿಯಲಾಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ. ನೋಡಿ, ದೊಡ್ಡ ಬಾರ್ಡ್ರ್ ಇದೆಲ್ಲ. ಆಲ್ಮೋಸ್ಟ್ ಇದು ಪ್ಯಾರೆಟ್ ಗ್ರೀನ್ ಅಂದರೆ ಪ್ಯಾರೆಟ್ ಗ್ರೀನ್ ಥರನೂ ಇಲ್ಲ, ಡಬಲ್ ಕಲರ್ ಥರ. ನೈಟ್ಗೆ ಒಂಥರ ಕಾಣಿಸುತ್ತೆ, ಮತ್ತು ಬೆಳಕಲ್ಲೇ ಒಂಥರ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಲೈಟ್ ಗ್ರೀನ್ ಇದೆ. ಇದು ಸ್ಕೈ ಬ್ಲೂ ಕಲರ್ ಇದೆ, ಡಾರ್ಕ್ ಸ್ಕೈ ಬ್ಲೂ ಕಲರ್ ಇದೆ. ಇದು ಬಾರ್ಡ್ರ್ ಅನ್ನೋದು ತುಂಬ ಚೆನ್ನಾಗಿದೆ. ಸೀರೆ ಅನ್ನೋದು ನಿಮಗೆ ನಾನು ಸ್ಟಿಚ್ ಮಾಡಿಸಾದ್ಮೇಲೆ ಬ್ಲೌಸನ್ನು ಕೂಡ ತೋರಿಸ್ತೀನಿ ನಾನು. ನೋಡಿ, ಇದೆಷ್ಟು ದೊಡ್ಡ ಬಾರ್ಡ್ರ್ ಇದೆ ಅಂತ ಅಂದ್ಬಿಟ್ಟು. ನನ್ನ ಸೀರೆಗಳು ಎಷ್ಟು ತೊಗೋಬಾರ್ದು ಅಂದ್ಕೊಂಡ್ರು, ವರಲಕ್ಷ್ಮಿ ಹಬ್ಬಕ್ಕೆ ವರ್ಷಕ್ಕೊಂದು ಬರ್ತಾ ಇರುತ್ತೆ. ಆಮೇಲೆ ಗೌರಿ ಹಬ್ಬಕ್ಕೆ ಅಮ್ಮ ಒಂದು ಕೊಡಿಸ್ತಾರೆ, ಅಪ್ಪನೇ ಒಂದು ಕೊಡಿಸ್ತಾರೆ. ಆಮೇಲೆ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಅಕ್ಕೋರಿದ್ದಾರಲ್ಲ, ಅವರಿಬ್ಬರು ಒಂದು ಕೊಡಿಸ್ತಾರೆ, ನಮ್ಮ ಅತ್ತೆನೂ ಕೊಡಿಸ್ತಾರೆ. ಏನಿಲ್ಲ ಅಂದರೂ ನನಗೆ ವರ್ಷಕ್ಕೆ ನನಗೆ ಸೀರೆಗಳು ನಾನು ತೊಗೊಳ್ಳಲ್ಲ ಅಂದರೂ ಬೇರೆ ಕಡೆಯಿಂದ ಬರೋವು 5 ರಿಂದ 6 ಸೀರೆಗಳು ಬಂದೇ ಬರ್ತವೆ. ಅದರಲ್ಲಿ ನಾನು ಅದಿಷ್ಟ ಆಯಿತು, ಎಲ್ಲಿಗಾದ್ರೂ ಹೋದಾಗ ಇದಿಷ್ಟ ಆಯಿತು ಅಂತ ತೊಗೊಳ್ಳೋ ಸೀರೆಗಳೇ ಜಾಸ್ತಿ ಇರ್ತವೆ. ನೋಡಿ, ನಾನು ಲಾಸ್ಟ್ ಟೈಮ್ ಸುಮ್ಮನೆ ಶಾಪಿಂಗ್ಗೆ ಅಂತ ಹೋಗಿದ್ದೆ, ಆವಾಗ ತೊಗೊಂಡಿದ್ದು ಸ್ಯಾರಿ ಇದು. ಆ್ಯಕ್ಚುಲಿ ನಾನು ನಿಮಗೆ ಪ್ರೊಫೈಲಲ್ಲಿ ಹಾಕಿದ್ದೀನಲ್ಲ, ನನ್ನ ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ, ಆ ಸ್ಯಾರಿದು. ಇದಕ್ಕೆ ನಾನು ಈ ಥರ ವರ್ಕ್ ಮಾಡಿಸಿದ್ದೀನಿ, ಅದಕ್ಕೆ ಒಂದು ಸಲ ತೋರಿಸ್ತಾ ಇದ್ದೀನಿ. ಇದೇ ಅಳತೆ ಬ್ಲೌಸನ್ನು ಕೊಟ್ಟಿದ್ದೆ ನಾನು. ಈಗ ಇಲ್ಲಿ 2 ಪಿಕಾಕನ್ನು ಬರುತ್ತೆ, ಸೇಮ್ ಪಿಕಾಕ್ದು ನಾನು ಈಗ ವರ್ಕ್ ಮಾಡಿಸ್ತಾ ಇರೋದು ಬಂದ್ಬಿಟ್ಟು ಪಿಕಾಕ್ ಬ್ಲೌಸು. ನೋಡಿ, ಇದು ಎಷ್ಟು ಚೆನ್ನಾಗಿದೆ ವರ್ಕ್ ಅಂತಂದು. ಆದರೆ ತುಂಬ ರೇಟ್ ಆಗುತ್ತೆ. ರೇಟ್ ಆದರೂ ನನಗೆ ಅದೇನೋ ಗೊತ್ತಿಲ್ಲ, ರೇಷ್ಮೆ ಸೀರೆಗಳು ನಾವು ಎಷ್ಟೇ ಸೀರೆ ತೊಗೊಂಡ್ರು ನಮಗೆ ಲುಕ್ ಬರೋದು ಅನ್ನೋದು ಒಂದು ಚೆನ್ನಾಗಿ ಬ್ಲೌಸ್ ಡಿಸೈನ್ ಮಾಡಿಸಿದಾಗ ಆವಾಗಲೇ ಚೆನ್ನಾಗಿ ಕಾಣೋದು. ಅದರಿಂದ ನಾನು ಗ್ರ್ಯಾಂಡಾಗಿ ಮಾಡಿಸ್ಕೊತೀನಿ. ಪ್ರತಿಯೊಂದು ಬ್ಲೌಸು ಕೂಡ ನನ್ನ ಹತ್ರ ಇರೋ ಆಲ್ಮೋಸ್ಟ್ ಎಲ್ಲ ವರ್ಕ್ ಮಾಡಿಸಿರೋ ಹ್ಯಾಂಡ್ ವರ್ಕು, ಮಿಷಿನ್ ವರ್ಕ್ ಅನ್ನೋದು ಯಾವುದೂ ಇಲ್ಲ. ನಾನು ತೊಗೊಂಡಿರೋ ರೇಷ್ಮೆ ಸೀರೆಗಳೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿರೋದೇ. ಎಲ್ಲರೂ ಎಲ್ಲದಕ್ಕೂ ಎಂತಕ್ಕೆ ಮಾಡಿಸ್ತೀವಿ, ಸಿಂಪಲಾಗಿ ಹೊಲಿಸು ಅಂತಾರೆ. ನಾನು ಎಲ್ಲದಕ್ಕೂ ನನಗೇನೋ ಅದೊಂಥರ ಕ್ರೇಜು, ನನಗಿಷ್ಟ. ನನಗೆ ರೇಷ್ಮೆ ಸೀರೆಗಳು ತುಂಬ ಇಷ್ಟಪಟ್ಟು ತೊಗೊತೀನಿ. ಅಂದಮೇಲೆ ಬ್ಲೌಸು ಕೂಡ ಅದೇ ಥರ ವರ್ಕಲ್ಲಿ ಚೆನ್ನಾಗಿರಬೇಕಲ್ಲ, ಲುಕ್ಕಲ್ಲಿ. ನೋಡಿ, ಇಲ್ಲಿ ಈ ಸ್ಯಾರಿ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ನನಗೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನೋಡಿ, ಈ ಸ್ಯಾರಿ ಕೂಡ ಅಷ್ಟೇ ನಿಮಗೆ ವಿಡಿಯೋದೆಲ್ಲ ಥರ ಕಾಣ್ತಿದೆ ಅಷ್ಟೇ, ಆದರೆ ತುಂಬ ರಿಯಲಾಗಿ ನೋಡೋಕ್ಕೆ ತುಂಬ ಡಾರ್ಕಾಗಿ ಚೆನ್ನಾಗಿದೆ. ನೋಡಿ, ನನ್ನ ಮಗಳಿಗೆ ಲಂಗ ಬ್ಲೌಸನ್ನು ತೊಗೊಂಡಿದ್ದಲ್ಲ, ಟ್ರೆಡಿಷನ್ ವೇರ್ ಥರ ಈ ಥರ ರೆಡಿ ಮಾಡಿದ್ದೀನಿ. ಅವಳಿಗೆ ಮಂಡೇ ಸ್ಕೂಲಲ್ಲಿ ಫಂಕ್ಷನ್ ಇತ್ತು, ಅವರು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದರು ಸಂಕ್ರಾಂತಿ ಹಬ್ಬನ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಈ ಥರ ಕಾಣ್ತಾ ಇದೆ ಔಟ್ಲುಕ್ ಅನ್ನೋದು. ಅವಳಂತೂ ತುಂಬ ಎಕ್ಸೈಟ್ಮೆಂಟಿಂದ ನೈಟೆಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ನಂಗೆ ಲಂಗ ಬ್ಲೌಸ್ ಆಗಬೇಕು, ರೆಡಿ ಮಾಡಬೇಕು, ಬ್ಯಾಂಗಲ್ಸ್ ಹಾಕಬೇಕು, ನನಗೆ ಲಿಪ್ಸ್ಟಿಕ್ ಹಾಕಬೇಕು, ಅದಾಕಬೇಕು, ಇದಾಕಬೇಕು ಅಂತ ಅಂದ್ಬಿಟ್ಟು ಫೈನಲ್ ಈ ಥರ ರೆಡಿ ಆಗಿಬಿಟ್ಟು
ಫೋಸ್ ಕೊಡ್ತಾ ಇದ್ದಾಳೆ. ನೋಡಿ ನನ್ನ ಮಗಳ ಔಟ್ಲುಕ್ ಅನ್ನೋದು ಈ ಥರ ಇದೆ. ಕಾಟನ್ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ನಾನು ಯಾವುದೂ ತೊಗೊಂಡಿಲ್ಲ. ಲಂಗ ಬ್ಲೌಸ್ ಅನ್ನೋದು ಫ್ರಾಕ್ಸು ಮಿಡೀಸು ಅದನ್ನೇ ತೊಗೊಂಡಿದ್ದೆ, ವೆಸ್ಟರ್ನ್ ಇತ್ತು. ಬಟ್ ಇದು ಒಂದು ಇಲ್ಲಿ ಅಂದ್ಬಿಟ್ಟು ಈಗ ತೊಗೊಂಡಿದ್ದೀನಿ. ಯಾಕಂದರೆ ಅವಳಿಗೆ ಜಡೆ ಇಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ನಾವು ಕಟಿಂಗ್ ಮಾಡಿಸ್ಬಿಡ್ತೀವಲ್ಲ, ಹೇರ್ಸ್ ಎಲ್ಲ ಇರಲ್ಲ ಅಂತ ಅಂದ್ಬಿಟ್ಟು. ಬಟ್ ಫೈನಲಿ ಹಾಕಲೇಬೇಕು ಟ್ರೆಡಿಷನ್ ವೇರು ಅಂತ ಹೇಳಿದಾಗ ನಾನು ಇದನ್ನು ತೊಗೊಂಡೆ. ಈ ಥರ ಕಾಣ್ತಾ ಇದೆ. ಅವಳಿಗೂ ತುಂಬ ಇಷ್ಟ ಆಯಿತು. ಅವಳಿಗೆ ಲಂಗ ಬ್ಲೌಸ್ ಅಂದರೆ ಪರ್ಸ್ನಲಿ ತುಂಬ ಇಷ್ಟ ಅವಳಿಗೆ, ನನ್ನ ಮಗಳಿಗೆ. ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಈಗ. ಅವ್ರ ಸ್ಕೂಲಲ್ಲಿ ರೆಡಿ ಮಾಡಿಬಿಟ್ಟು ಕೈಟು ಮತ್ತು ಬಲೂನ್ಸ್ನ ಕೊಟ್ಟು ಕಳಿಸಿ ಅಂತ ಹೇಳಿದರು. ನೋಡಿ ಅವರ ಸ್ಕೂಲಲ್ಲಿ ಈ ಥರ ಸೆಲೆಬ್ರೇಟ್ ಮಾಡಿದರು. ಸಂಕ್ರಾಂತಿ ಸೆಲೆಬ್ರೇಷನನ್ನು ತುಂಬ ಚೆನ್ನಾಗಿ ಮಾಡಿದರು. ಬಲೂನ್ಸು ಕೈಟು ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದರು. ಸೊ ಅವಳು ಎಲ್ಲ ತೊಗೊಂಡು, ಅಮ್ಮ ಬೆಳಗ್ಗೆ ಉಪ್ಪಿಟ್ಟು ಮಾಡಿದರು, ತಿಂದೋಗಿಲ್ಲ, ಲಿಪ್ಸ್ಟಿಕ್ಕು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನೇ ಬಾಕ್ಸ್ಗೆ ಹಾಕಿಕೊಟ್ಟು ಕಳಿಸಿದ್ರು. ನೋಡಿ ಅವರ ಸ್ಕೂಲಲ್ಲಿ ಈ ಥರ ಸೆಲೆಬ್ರೇಟ್ ಮಾಡಿದ್ದಾರೆ. ಮಕರ ಸಂಕ್ರಾಂತಿಯ ಶುಭಾಶಯಗಳು ಅಂತ ಹೇಳಿಬಿಟ್ಟು ಬಾವಿ, ಹಳ್ಳಿ ಸೊಗಡನೆ ಹೇಗಿರುತ್ತೋ ಆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಸ್ಕೂಲಲ್ಲಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಸೊ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಸಂಕ್ರಾಂತಿ ಹಬ್ಬದ ಲಾಗು ಮತ್ತು ನಾವು ಊರಿಗೆ ಹೋಗಿದ್ವಿ, ಊರಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಡೂ ಸಬ್ಸ್ಕ್ರೈಬ್. ಬಾಯ್.